ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡ್ಯೂಟಿ ಶುರು ಮಾಡಿದೀನಿ ಗುರು. ಟೈಮ್ ಬಂದು ಆಲ್ರೆಡಿ 9:15. ಏನು ಗುರು, ಡೈಲಿ 4 ಗಂಟೆಗೆ ಎದ್ದೇಳು, 5 ಗಂಟೆಗೆ ಆನ್ ಮಾಡು, 4 ಗಂಟೆಗೆ ಆನ್ ಮಾಡಿ ಡ್ಯೂಟಿ ಅಂತ ಇದೆ. ಇವತ್ತು 9:15 ಆದ್ರೆ ಇನ್ನೂ ಆನ್ ಮಾಡಿಲ್ಲ ಡ್ಯೂಟಿ ಅಂತಂದ್ರ. ಹೌದು, ಇವತ್ತು ಊಬರ್ ಡ್ಯೂಟಿ ಹೋಗ್ತಾ ಇಲ್ಲ. ಒಂದು ಪರ್ಸ್ನಲ್ ಬಾಡಿಗೆ ಬಂದಿದೆ. ನನ್ನ ಹಳೆ ಕಸ್ಟಮರ್ ಒಬ್ರು ಫೋನ್ ಮಾಡಿದ್ದಾರೆ, ಒನ್ ಡೇ ಸ್ವಲ್ಪ ಮೈಸೂರು ಕಡೆ ಹೋಗ್ಬೇಕು ಬನ್ನಿ ಅಂತ. ಸೊ ಅದಕ್ಕೋಸ್ಕರ ಇವಾಗ ಅವರು ಪಿಕಪ್ಗೆ ಹೋಗ್ತಾ ಇದ್ದೀನಿ. ಅವ್ರು 9:15 ಬನ್ನಿ ಅಂತಂದಿದ್ರು. ಅದಕ್ಕೋಸ್ಕರ ನಾನು ಲೇಟ್ ಮಾಡಿದೆ. ಇನ್ನೂ 9:15. ಅವ್ರ ಏರಿಯಾ ಬಂದು ನಮ್ಮ ಏರಿಯಾದಲ್ಲೇ. ಅದಕ್ಕೋಸ್ಕರ ಇನ್ನೊಂದು 10-15 ನಿಮಿಷ ಇದ್ದಂಗೆ ಬಿಟ್ರು ತೊಂದರೆ ಇಲ್ಲ. ಮತ್ತೆ ಎಲ್ಲ ಟಿಫನ್ ಮಾಡಿದ್ರ, ಕಾಫಿ ತಿಂಡಿ ಎಲ್ಲ ಆಯ್ತಾ? ಯಾರ್ಯಾರು ಇನ್ನೂ ಎದ್ದು ಡ್ಯೂಟಿಗೆ ಹೋಗಿಲ್ಲ, ಬೇಗ ಕಾಫಿ ತಿಂಡಿ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ರಿ ಅಂತ ಹೇಳ್ತಾ, ಮತ್ತೆ ಯಾರ್ಯಾರು ನಮ್ಮ ವಿಡಿಯೋನ ಹೊಸಬರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಂತ ಇಲ್ಲಿಂದ ಈ ವಿಡಿಯೋನ ಶುರು ಮಾಡೋಣ. ಸದ್ಯಕ್ಕೆ ಗುರು ಇವಾಗ ಗ್ಯಾಸ್ ಹಾಕ್ಸಾಯ್ತು ಗಾಡಿಗೆ. ಟಿಫನ್ ಒಂದು ತಿಂದಿಲ್ಲ. ಟಿಫನ್ ತಿನ್ಕೊಂಡು ಕಸ್ಟಮರ್ ಮನೆ ಹತ್ರ ಹೋಗ್ಬಿಡೋಣ. ಅವ್ರ ಮನೆ ಏನು ದೂರ ಇಲ್ಲ, ಹೇಳ್ದಂಗೆ ಇಲ್ಲೇ ಹತ್ರದ 1 ಕಿಲೋಮೀಟ್ರಲ್ಲೇ ಇರೋದು ಅವ್ರ ಏರಿಯಾ. ಸೊ ಹೋಗೋಣ ಬನ್ನಿ. ಇವಾಗ ಸದ್ಯಕ್ಕೆ ಟಿಫನ್ ತಿನ್ಕೊಂಡು ಆಮೇಲೆ ಕಸ್ಟಮರ್ ಮನೆ ಹತ್ರ ಹೋಗೋಣ. ಸದ್ಯಕ್ಕೆ ಟಿಫನ್ ಆಯ್ತು ಅವರು. ಇವಾಗ ಬಂದು ನಾನು ಕಸ್ಟಮರ್ ಮನೆ ಹತ್ರ ಬಂದಿದ್ದೀನಿ. ಇಲ್ಲೇ ನಮ್ಮ ಏರಿಯಾದಲ್ಲೇ ಗ್ಯಾಸ್ ಹಾಕ್ಸ್ಕೊಂಡು ಆಯ್ತು ಅಂತ ಹೇಳಿದ್ನಲ್ಲ. ಇವತ್ತೊಂದು ಒನ್ ಡೇ ಟ್ರಿಪ್ ಆಗಿರೋದ್ರಿಂದ ನಾನು ಹಳೆ ವಿಡಿಯೋದಲ್ಲಿ ಸುಮಾರು ಜನ ನೋಡ್ಬಿಟ್ಟು ಏನು ಗುರು ತಿರುವಣ್ಣಾಮಲೆಗೆ ಹೋಗಿ ಬಂದಿರೋದು ಲಾಸು, ನೀನು ಈ ಥರ ಮಾಡಿದ್ರೆ ನಮ್ಮ ಡ್ರೈವರ್ಗಳು ಎಲ್ಲಿಗೆ ಹೋಗ್ಬೇಕು ಅದು ಇದು ಅಂತ ಸುಮಾರು ಜನ ನಮ್ಮ ಪರಿಚಯದವರು ಸುಮಾರು ಜನ ಫೋನ್ ಮಾಡಿ ಕೇಳೋದ್ರು. ಮತ್ತು ಕಮೆಂಟ್ಸಲ್ಲಿ ಸೆಕ್ಷನಲ್ಲೂ ಸುಮಾರು ಕಮೆಂಟ್ಗಳು ಬಂದವೆ, ಅದು ಲಾಸ್ ಅಲ್ವಾ ಗುರು ಹಂಗೆ ಹಿಂಗೆ ಅಂತ. ಸೊ ಅವ್ರಿಗೆ ಉತ್ತರ ಕೊಡೋದಿನ ಇವತ್ತು. ಅದಕ್ಕೋಸ್ಕರ ಇವಾಗ ಗ್ಯಾಸ್ ಹಾಕ್ಸಿದ್ನಲ್ವಾ ನಿಮ್ಮ ಎದುರುಗಡೆ ಇವಾಗ ನಾನು 0 ಮಾಡ್ತೀನಿ ಗುರು. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಟ್ರಿಪ್ಪು ಎ 0 ಆಯ್ತಲ್ವಾ. ಇವಾಗ 0 ನೋಡಿದ್ರಲ್ಲ ಸ್ನೇಹಿತರೆ, ಈ 0 ಮಾಡಿರೋದು ನಾನು ಎಷ್ಟು ರೂಪಾಯಿಗೆ ಬಾಡಿಗೆ ಹೋಗಿದ್ದೀನಿ ಮತ್ತು ಎಷ್ಟು ಕಿಲೋಮೀಟ್ರ್ ಓಡೈತೆ, ಅದು ಅಷ್ಟು ಕಿಲೋಮೀಟ್ರಿಗೆ ನಾನು ಇಸ್ಕೊಂಡ್ರೆ ಬಾಡಿಗೆ ಕರೆಕ್ಟಾಗಿದೆಯಾ, ಕರೆಕ್ಟಾಗಿಲ್ವಾ, ಲಾಭನಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ಖಂಡಿತ ಮಾಡಲೇಬೇಕು. ನೀವು ಕರೆಕ್ಟಾಗಿ ಹೋಗಿದ್ದೀನ, ಕರೆಕ್ಟಾಗಿ ಹೋಗಿಲ್ವ. ಎಷ್ಟೋ ಜನ ಹೇಳ್ತಾರೆ ಗುರು ನಿನ್ನಿಂದ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ಗಳೆಲ್ಲ ಹಾಳಾಗಿ ಹೋಗ್ಬಿಡ್ತವೆ, 10 ರೂಪಾಯಿಗೆ ಹೋಗ್ತೀಯಾ, 11 ರೂಪಾಯಿಗೆ ಹೋಗ್ತೀಯಾ ಕಿಲೋಮೀಟ್ರು ಅಂತಾರೆ. ಇನ್ನೆಷ್ಟು ರೂಪಾಯಿಗೆ ಹೋಗೋಣ ಗುರು? 20 ರೂಪಾಯಿಗೆ ಹೋಗೋಣ ಸಡನ್ ಕಾರ್ ಇಟ್ಕೊಂಡು? ಯೋಚನೆ ಮಾಡಿ ಮತ್ತೆ ಇದನ್ನ ತೋರಿಸ್ತೀನಿ. ಅದೊಂದು ಸ್ವಲ್ಪ ನೋಡಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಯಾರಾದರೂ ತಿಳಿಸಿದ್ರೆ ಕಮೆಂಟ್ ಮಾಡ್ಬೋದು. ಒಳ್ಳ ಸ್ವಲ್ಪ ಸೀಟ್ ಮುಂದೆ ಇದು ಮಾಡ್ತೀರಾ ಮೇಡಮ್? ಹಂಗೆ ತೊಳ್ಳಿ ಸ್ವಲ್ಪ ಕಡೆ. ಥ್ಯಾಂಕ್ಸ್. ಇಲ್ಲಿ ಬರ್ತಾ ಅಂದವೇಲಿ ಪಾಪ ನಮ್ಮ ಕಸ್ಟಮರ್ ಜ್ಯೂಸ್ ಕುಡಿಯೋ ನಿಲ್ಲಿಸಿ ಅಂದರು. ನಾನು ಬನ್ನಿ ಕುಡೀರಿ ಅಂತ ಹಿಂಸೆ ಮಾಡ್ತಾವ್ರೆ. ಇವಾಗ ಜ್ಯೂಸ್ ಕುಡ್ಕೊಂಬರೋಣ ಬೇಡ ಅಂದ್ರೂ ಪಾಪ ಅವ್ರು ಕೇಳ್ತಾ ಇಲ್ಲ, ಬನ್ನಿ ಬನ್ನಿ ಅಂತವ್ರೆ. ಹೋಗಿ ಜ್ಯೂಸ್ ಕುಡ್ಕೊಂಬರೋಣ.
ಗಾಯ್ಸ್ ಅಂತೂ ನಾವು ಗಗನಚುಕ್ಕಿಗೆ ಬಂದ ಟೈಮು ಕರೆಕ್ಟಾಗಿ 12:15 ಗುರು. 2 ಅವರ್ ಬಂದಿದ್ದೀನಿ. ಆದರೆ ಒಂದೇನಪ್ಪ ಅಂತಂದರೆ ಮೊದಲು ಇಲ್ಲಿ ಪಾರ್ಕಿಂಗ್ ಇರಲಿಲ್ಲ, ಅಲ್ಲಿಗೆ ಒಳಗಡೆ ಅಲ್ಲಿ ಹತ್ರಕ್ಕೆ ಹೋಗ್ಬೋದಾಗಿತ್ತು. ಈಗ ಈ ಕಡೆ ಪಾರ್ಕಿಂಗ್ ಮಾಡಿಬಿಟ್ಟವ್ರು ಗುರು. ಪಾಪ ಕಸ್ಟಮರ್, ನಮ್ಮ ಲೇಡಿ ಕಸ್ಟಮರು ನಡೆಯೋಕ್ಕಾಗಲ್ಲ ಪವನ್ ಅಂತಂದರು. ಏನು ಮಾಡೋಣ, ನಡ್ಕೊಂಡೇ ಹೋಗ್ಬೇಕು. ನಾವು ಸದ್ಯ ಇಲ್ಲೇ ಪಾರ್ಕ್ ಮಾಡೋಣ, ನೋಡೋಣ ಗುರು. ಈ ನೆಳ್ಳಲ್ಲಿ ಆ ಕಡೆ ಹೋದರೆ ಬಿಸಿಲು, ಇಲ್ಲೇ ಹಾಕ್ಬಿಡ್ತೀನಿ ಬೆಸ್ಟು. ಗಾಯ್ಸ್ ಇಲ್ಲಿವರೆಗೂ ಬಂದಿದ್ದೀವಂತೆ. ನಾವು ಕೂಡ ಹೋಗಿ ಒಂದ್ಸಲಿ ಗಗನಚುಕ್ಕಿನ ನೋಡ್ಕೊಂಬರೋಣ ಗುರು. ಬಂದ್ರಿ, ನೀರು ಜೋರಾಗಿ ಹೋಯ್ತಾ ಇದೆ ಸಿಕ್ಕಾಪಟ್ಟೆ ಗುರು. ಇಲ್ಲಿ ನೋಡ್ಬೋದು ನೀವು, ಕೆಲಸಗಳು ನಡೀತಾವೆ, ವರ್ಕಿಂಗು. ಅದಕ್ಕೋಸ್ಕರ ಪಾರ್ಕಿಂಗ್ ಇಲ್ಲಿಗೆ ಬಿಟ್ಟಿಲ್ಲ, ಇಲ್ಲಾಂದ್ರೆ ಇಲ್ಲಿಗೆ ಬಿಟ್ಟಿರೋರು ಪಾರ್ಕಿಂಗ್. ಅದಕ್ಕೆ ಅಲ್ಲಿ ಹಾಕಿರೋದು. ಕುದುರೆ ನೋಡ್ರಿ ಎಲ್ಲ ಕಿತ್ತು ಬಿಸಾಕ್ಬಿಟ್ಟವ್ರ ಗುರು. ಕಾಂಪೌಂಡ್ ಎಲ್ಲ. ಗಾಯ್ಸ್ ಅಂತೂ ನಮ್ಮ ಕಸ್ಟಮರು ಈಗ ಬಂದರು. ಕರೆಕ್ಟಾಗಿ 12:15 ಬಿಟ್ಟಿದ್ದೆ. 1:15 ಆಗಿದೆ ಟೈಮ್. ಇವಾಗ ಒಂದು 30 ನಿಮಿಷ ನೋಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ನಡ್ಕೊಂಡು ಹೋಗೋದೇ ಟೈಮ್ ಇತ್ತಲ್ಲ, ಒಂದು 10 ನಿಮಿಷ. ಹಂಗಾಗಿ ಈಗ ಹತ್ತಿಸ್ಕೊಂಡು ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೋಯ್ತಾ ಇರೋದೆ. ಹಲೋ ಸಾಣ ಕರೆಕ್ಟಾಗಿ ನೀನು ಅದ್ರೊಟ್ಟಿಗೆ 20 ರೂಪಾಯಿ ತಗೊಂಡ್ರು ಪಾರ್ಕಿಂಗ್ ಚಾರ್ಜ್. ನನ್ನ ಹತ್ರ ಇದ್ದಿದ್ದೆ 20 ರೂಪಾಯಿ. ಇವತ್ರ ಫೋನ್ ಪೇ ಇಲ್ಲ, ಏನಿಲ್ಲ. ಹೋಗೋಣ. ನಮ್ಮ ಕಸ್ಟಮರ್ ಇಲ್ಲಿ ನಿಂತವ್ರು ನೋಡ್ರಿ. ಸರ್ ಬನ್ನಿ. ಎಲ್ಲ ಕೆಲಸ ಮಾಡ್ತಾ ಇದಾರೆ, ಹಳೇದನ್ನೆಲ್ಲ ಕಿತ್ತಾಕ್ಬಿಟ್ಟು ಕೆಳಗೆ ತನಕ ಬಿಡ್ತಾ ಇದ್ರು. ಅಂದ್ರೆ ಇವಾಗ ಸ್ವಲ್ಪ ಚೇಂಜ್ ಮಾಡ್ತಾ ಇದಾರೆ. ಈಗ ಲಾಸ್ಟ್ ಟೈಮ್ ನಾವು ಲಾಸ್ಟ್ ವೀಕ್ ಹೋಗಿದ್ದೀವಿ, ನೀರೇ ಇಲ್ಲ. ಈಗೆಲ್ಲ ಜನ ಜಾಗಲ್ಲ ಫುಲ್ ಫಿಕ್ಸ್ ಮಾಡ್ತಾರೆ. ಅದು ಎಷ್ಟು ಸ್ಪೆಂಡ್ ಮಾಡ್ತಾರೆ, ಫುಲ್ ಟೈಲ್ಸ್ ಹಾಕ್ತಾ ಇದ್ದಾರೆ. ಆಮೇಲೆ ವಾಟರಾ? ಹೋಟೆಲ್ಲ ಈಗ ಹೋಗೋ ರೋಡಲ್ಲಿ ಎಲ್ಲರೂ ನಿಲ್ಲಿಸ್ತೀನಿ. ನೋಡಿ ಚೆನ್ನಾಗಿರೋದು ನೋಡಿ ನಿಲ್ಸಿ. ಆಂಧ್ರ ರುಚಿ ಹಿಂಗೆ ಇದೆ ನೋಡಿ. ಇಲ್ಲೇ ನಿಲ್ಸಾ? ಆಂಧ್ರ ಭೋಜನ ಇಲ್ಲೇ ನಿಲ್ಸಿ ಬೆಸ್ಟ್. ಇಲ್ಲಿ ಹಾಕ್ತೀನಿ ಹೋಗಿದ್ದು ಪಾರ್ಕಿಂಗ್. ಇಲ್ಲೇ ಅದು ಹೋಟೆಲ್ ಬನ್ನಿ, ಆಂಧ್ರ ಭೋಜನ ಇಲ್ಲೇ ಇದೆ. ಅದಕ್ಕೆ ಅದು ನೋಡಿ ಸ್ಟಾಪ್ ಮಾಡೋಕ್ಕೆ. ಹಾ, ನೀವು ಊಟಕ್ಕೆ ಬಿಡುತ್ತೆ ಬನ್ನಿ. ಊಟ ಮಾಡ್ಕೊಂಡು ಬನ್ನಿ. ಹಿಂದೆ ಎಲ್ಲ ಗ್ಯಾಸ್ ಇದೆ, ನನ್ನ ಗಾಡಿಗೆ ನಾನು ಗ್ಯಾಸ್ ಹಾಕ್ಸ್ಕೊಂಡ್ಬಿಡ್ತೀನಿ. ಗೈಸ್ ಕಸ್ಟಮರ್ನ ಇವಾಗ ತಾನೇ ಹೋಟೆಲ್ ಬಿಟ್ಟೆ ಗುರು. ಮೈಸೂರಲ್ಲಿ ಊಟಕ್ಕೆ ಹೋಗಿದ್ದಾರೆ. ಅಷ್ಟರೊಳಗಡೆ ನಾನು ಗ್ಯಾಸ್ ಹಾಕ್ಸ್ಕೊಂಡ್ಬಿಡೋಣ, CNG ಗ್ಯಾಸು. ಯಾಕೆ ಅಂತಂದ್ರೆ ಈಗ ನಾನೇನಾದ್ರೂ ಇವಾಗ ಇಲ್ಲಿ ಹಾಕ್ಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲಿ ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ಹಾಕ್ಸ್ಬೇಕು ಗ್ಯಾಸ್ನ. ಅದಕ್ಕೋಸ್ಕರ ಗ್ಯಾಸು ಇಲ್ಲೇ ಮುಂದೆ ಬರೀ 100 ಮೀಟ್ರಲ್ಲೇ ಐತೆ. ಅದಕ್ಕೋಸ್ಕರ ಹೋಗಿ ಇವಾಗ ಗ್ಯಾಸ್ ಹಾಕ್ಸ್ಕೊಂಡ್ಬಿಡ್ತೀನಿ ಫಸ್ಟು. ಗ್ಯಾಸ್ ಹಾಕ್ಸ್ಕೊಂಡ್ಬಿಟ್ರೆ ತಿರ್ಗಾ ಇವಾಗ ಅವರು ಹೋಗೋದೇ ಚಾಮುಂಡಿ ಬೆಟ್ಟ ಮಾತ್ರ. ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರು ಕಡೆ ಹೋಗ್ತಾ ಇರ್ತಾರೆ ಸಂಜೆ, ಇಲ್ಲೆಲ್ಲರೂ ನೋಡ್ಕೊಂಡು. ಅದಕ್ಕೋಸ್ಕರ ಇನ್ನೊಂದು ಕಡೆ ನಾನು ಗ್ಯಾಸ್ ಹಾಕ್ಸ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಇವಾಗ ಒಂದ್ಸಲಿ ಹಾಕ್ಸ್ಕೊಂಡ್ಬಿಟ್ರೆ ಇಲ್ಲಿ ಗ್ಯಾಸ್ನ
CNG ಬಂಕ್ ಏನೋ ಸಿಕ್ತು ಗುರು, ಆದ್ರೆ ಒಂದ್ ಹೇಳ್ಬೇಕಂದ್ರೆ ಗ್ಯಾಸ್ ಇದು ಬಿಟ್ರೆ ಒಳ್ಳೇದು. ಅಲ್ಲಿ ಗ್ಯಾಸ್ ಇಲ್ಲ ಅಂದ್ರೆ ನರಕವೇ ಆಗೋಯ್ತದೆ. ಆಯ್ತಾ 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 ಅಣ್ಣ, ಕಾರ್ ಈ ಕಡೆ ಇದೆ, ಲೆಫ್ಟ್ ಅಲ್ಲಿ. ಆ ಕಡೆಯಿಂದ ಬರಲ್ಲ. ಗಾಯ್ಸ್ ಅಂತೂ ಗ್ಯಾಸ್ ಹಾಕ್ಸಾಯ್ತು ಗುರು. ಈಗ ಸದ್ಯಕ್ಕೆ ಹೋಗಿ ಹೋಟ್ಲ್ ಹತ್ರ ಹೋಗ್ಬಿಡೋಣ. ನಮ್ಮ ಕಸ್ಟಮರ್ ಊಟ ಗೀಟ ಮಾಡ್ಕೊಂಡು ಬಂದಿರ್ತಾರೆ. ಹೋಟ್ಲ್ ಹತ್ರ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಬಿಟ್ಬಿಟ್ಟು ಅಲ್ಲೇ ಎಲ್ಲಾದ್ರೂ ಊಟ ತಿನ್ನೋಣ ಗುರು. ಅವಾಗೆಲ್ಲ ಇಲ್ಲ, ಇವಾಗ ಇಷ್ಟು ಮಾಡಿದ್ದಾರೆ. ಇವಾಗ ಮಾಡಿರೋದು ಸೂಪರ್ ಆಗಿ ಮಾಡಿದ್ದಾರೆ. ಬಂದ್ಮೇಲೆ ಕೊಡ್ತೀನಿ ಅಂತ ಗಾಯ್ಸ್. ಕಸ್ಟಮರ್ನ ಅಂತೂ ಟೆಂಪಲ್ ಹತ್ರ ತಂದು ಬಿಟ್ಟಾಯ್ತು. ಇದು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿರೋ ಪಾರ್ಕಿಂಗು ಗುರು. ಚಿಂದಿ ಆಗೈತೆ ಗುರು ಪಾರ್ಕಿಂಗ್ ಮಾತ್ರ, ಮಾತಾಡಂಗಿಲ್ಲ. ಊಟ ತಿಂದಾಯ್ತು ಗುರು. ಊಟ ತಿಂದು ಅಲ್ಲೊಂದು ಸ್ವಲ್ಪ ಏನೋ ಸ್ನ್ಯಾಕ್ಸ್ ತಿನ್ಕೊಂಡು ಬರ್ಬಿಡೋದು. ಆಲ್ರೆಡಿ ಕಸ್ಟಮರ್ ದರ್ಶನ ಮುಗಿಸ್ಕೊಂಡು ಬಂದೇ ಬಿಟ್ರು. ಬನ್ನಿ ಪವನ್ ಹೊರಡೋಣ ಅಂತ. ಸೊ ಅದಕ್ಕೆ ಇವಾಗ ನಾವು ಊಟ ತಿಂದಾಯ್ತಲ್ಲ, ಇನ್ನೇನು ಹೊರಡ್ಬಿಡೋಣ. ನೋಡೋಣ ಎಲ್ಲಿಗೆ ಹೋಗ್ಬೇಕು ಅಂತಾರೆ ನೋಡೋಣ. ಅಯ್ಯೋ, ನೀವು ಸಂಜೆ ಬಂದಿರೋದಕ್ಕೆ ಪರವಾಗಿಲ್ಲ, ಬೆಳಗ್ಗೆ ಏನಾದ್ರು ಬಂದಿದ್ರೆ ದರ್ಶನ ಮಾಡ್ತಾ ಇರಲಿಲ್ಲ. ಇಲ್ಲ ಅಲ್ಲಿ ಅಷ್ಟು ಇದಿಲ್ಲ, ಏನಿಲ್ಲ, ಹತ್ತದೇ ಮೇನ್ ದೇವಸ್ಥಾನ ಒಳಗಡೆ ಅಷ್ಟು ರಶ್ ಇರ್ಲಿಲ್ಲ ಇವತ್ತು. ತಣ್ಣಗಿತ್ತು. ಅದು ಶ್ರಾವಣ ಶನಿವಾರ ಲಾಸ್ಟ್ ಎಲ್ಲ ಮನೆಯಲ್ಲಿ ಇರ್ತಾರೆ, ಯಾರು ಬರಲ್ಲ.
ಗೈಸ್ ಇವಾಗ ನಾವು ಬಂದು ಕರೆಕ್ಟಾಗಿ ನೀವು ಮುಂದೆಗಡೆ ಇದೊಂದು ಅಡ್ಡ ನೀರು ನೋಡ್ತಾ ಇರ್ಬೋದು. ಕರೆಕ್ಟಾಗಿ KRS ಹತ್ರ ಇದ್ದೀವಿ. ಬೃಂದಾವನ್ ಗಾರ್ಡನ್ ಅಂತ ಇದೆ ನೋಡಿ, ಅಲ್ಲಿದ್ದೀವಿ. ಯಾಕಪ್ಪ ಇಲ್ಲಿಗೆ ಬಂದು ಅಂತಂದರೆ KRS ನೋಡೋಕ್ಕೇನು ಬಂದಿಲ್ಲ ಕಸ್ಟಮರು. ಸೀದಾ ಚಾಮುಂಡಿ ಬೆಟ್ಟ ಬಿಟ್ಟಿದ ತಕ್ಷಣ ಪವನ್ ನಾವು ಮೀನು ತಿನ್ನಬೇಕು, ನಾವು ಅಡ್ರೆಸ್ ಹೇಳ್ತೀವಿ ನಡೀರಿ ಸ್ವಲ್ಪ ಅಲ್ಲಿಗೆ ಅಂತಂದರು. ನಮಗೂ ಗೊತ್ತಿತ್ತು, ಬಟ್ ಅವ್ರು ಅದೇ ಜಾಗ ಕರ್ಕೊಬಂದರು. ಇಲ್ಲಿ ಬೃಂದಾವನ್ ಗಾರ್ಡನ್ ಹತ್ರ KRS ಹತ್ರ ಅಲ್ಲಿ ನಿಮ್ಗೆ ನೋಡಿರ್ಬೋದು ನಮ್ಮ ಡ್ರೈವರ್ಸ್ಗಳು ಮೀನು ಬೇಯಿಸ್ತಾರೆ. ಒಂದು 8-10 ಅಂಗಡಿಗಳು ಮಾಡ್ಕೊಂಡಿದ್ದಾರೆ, ಸೇಮ್ ಮೀನು ಥರನೇ ಅಂಗಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಫ್ರೆಶ್ಶು ಮೀನು ಫ್ರೈ ಕಬಾಬು ಇದೆಲ್ಲ ಮಾಡ್ತಾರೆ. ಸೊ ಅದೇ ಜಾಗಕ್ಕೆ ನಾವು ಇವಾಗ ಬಂದಿದ್ದೀವಿ. ನಮ್ಮ ಕಸ್ಟಮರು ಇವಾಗ ಮೀನು ತಿನ್ಕೊಂಡು ಸೀದಾ ಹೋಗ್ತಾರೇನಪ್ಪ ಅವನು ಬೆಂಗಳೂರಿಗೆ ಅಂತ ಹೇಳಿದ್ದಾರೆ. ಸೊ ಬನ್ನಿ ಇವಾಗ ಮೀನು ತಿನ್ನೋಕೆ ಹೋಗ್ತಾಯಿದ್ದಾರೆ. ಇದೇ ಜಾಗ ಆಗಿರು ನಮ್ಮ ಕಸ್ಟಮರು ಮೀನು ತಿನ್ನೋದಂತೆ. ಅವರು ಮೈಸೂರು ಕಡೆ ಬಂದರೆ ಇಲ್ಲಿ ಬಂದು ಮೀನು ತಿನ್ಕೊಂಡೇ ಹೋಗೋದಂತೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿ ನೋಡಿ ಎಡಗಡೆ ನೀವು ಅಂಗಡಿಗಳನ್ನ ಅಬ್ಸರ್ವ್ ಮಾಡ್ಬೋದು. ಮೀನುಗಳ ಥರನೇ ಚಿತ್ರ ಮಾಡಿಸ್ಕೊಬಿಟ್ಟವ್ರೆ ನೋಡಿ. ಇಲ್ಲೊಂದು ಅಂಗಡಿ ಮುಂದೆಗಡೆ ಅವರು ಈ ಅಂಗಡಿ ಬೇಡ, ಇಲ್ಲ ನಮ್ಮ ಹಳೆ ಅಂಗಡಿ ಅದು ಅಲ್ಲೊಂದಿದೆ ರಿವರ್ಸ್ ಮಾಡಿ ಅಂತಂದರು. ಸೊ ಅದಕ್ಕೋಸ್ಕರ ರಿವರ್ಸ್ ಬಂದು ಅವ್ರು ಯಾವ ಅಂಗಡಿ ಹೇಳಿದ್ರು ಅದೇ ಅಂಗಡಿ ಹತ್ರ ಆಗ್ತೆ. ಇವಾಗ ತಾನೇ ಮೀನು ತಿನ್ಕೊಂಡು ಸೀದಾ ಬೆಂಗಳೂರು ಕಡೆ ಪಯಣನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಮ್ಮ ಕಸ್ಟಮರ್ ಪಾಪ ಅವ್ರು ತಿನ್ನೋದಲ್ಲದೆ ನನಗೂ ಮೀನು ಕೊಡಿಸಿದ್ರು, ಬನ್ನಿ ಪವನ್ ಮೀನು ತಿನ್ನಿ ಅಂತ ಗೈಸ್. ಮತ್ತು ಅವರು ಅಲ್ಲೂ ತಿಂದು ಮತ್ತು ಮನೆಗೂ ಕೂಡ ತಗೊಂಡ್ರು, ಯಾಕಂದ್ರೆ ಅವರು ತುಂಬ ಇಷ್ಟ ಮೀನು ಅಂತಂದರೆ ಅಲ್ಲಿ. ಇವಾಗ ನಾವು ಮೀನು ತಿನ್ಕೊಂಡು ಯಾವ ಕಡೆಯಿಂದ ಹೋಗ್ತಾ ಇದ್ದೀವಪ್ಪ ಅಂದರೆ ಸೀದಾ KRS ಅಲ್ಲೇ ಇಲ್ಲಿಂದ ಈಗ ನಾನು ಹೋಗ್ತಾ ಇರೋ ರಸ್ತೆಯಿಂದ ಪಾಂಡವಪುರದಿಂದ ಮೈಸೂರು ರೋಡ್ ಆ ಕಡೆಯಿಂದ ಜಂಪಾಗಿ ಹಂಗಾಸಿ ಸೀದಾ ನಾನು ಬೆಂಗಳೂರಿಗೆ ಎಂಟ್ರಿ ಆಗ್ತಾಯಿದ್ದೀನಿ. ಮತ್ತು ನಾನು ಬಂದಿದ್ದು ಯಾವ ಕಡೆಯಿಂದನಪ್ಪ ಅಂದರೆ ಕನಕಪುರ ರೋಡ್ ಕಡೆಯಿಂದ ಬೆಳಗ್ಗೆ ಶುರು ಮಾಡಿದ್ದು. ಯಾಕೆಂದರೆ ಗಗನಚುಕ್ಕಿಗೆ ಹೋಗಬೇಕಿತ್ತಲ್ಲ, ನಾವು ಪಿಕಪ್ ಬೇರೆ ಇದ್ದದ್ದು ಕನಕಪುರ ರೋಡಲ್ಲಿ. ಸೊ ಹಂಗಾಗಿ ಸೀದಾ ಕನಕಪುರ ಮೇಲೆ ಬಂದು ಮಳವಳ್ಳಿ ಬಂದು ಮಳವಳ್ಳಿಯಿಂದ ಗಗನಚುಕ್ಕಿ ಬಂದು ವಾಪಸ್ ಗಗನಚುಕ್ಕಿ ಮುಗಿಸ್ಕೊಂಡು ತಿರ್ಗಾ ವಾಪಸ್ ನಾನು ಮಳವಳ್ಳಿಗೆ ಬಂದು ಮತ್ತು ಮೈಸೂರಿಗೆ ಬಂದೆ. ಈಗ ಹೋಗ್ಬೇಕಾದ್ರೆ ಹಂಗಿಲ್ಲ, ಇವಾಗ ಹೋಗ್ಬೇಕಾದ್ರೆ ಅಂದ್ರೆ ಮೈಸೂರು ರೋಡ್ ಕಡೆಯಿಂದ ಹೋಗ್ತಾಯಿದ್ದೀನಿ. ಯಾಕಂದರೆ ಅವ್ರು KRS ಹತ್ರ ಕರ್ಕೊಂಬಂದ್ರಲ್ಲ, ಇವಾಗ KRS ಹತ್ರ ಬಂದು ಇಲ್ಲಿ ಮೀನು ತಿನ್ಕೊಂಡು ಮತ್ತೆ ನಾನು ಕನಕಪುರ ರೋಡ್ ಮೇಲೆ ಹೋಗ್ಬೇಕಾದ್ರೆ ಲಾಂಗ್ ಆಗ್ಬಿಡುತ್ತೆ. ಸೊ ಇದು ಈ ಕಡೆಯಿಂದ ಹತ್ರ. ಸೊ ಅದಕ್ಕೋಸ್ಕರ ನಾವು ಪಾಂಡವಪುರದ ಮೇಲೆ ಸೀದಾ ಮೈಸೂರು ರೋಡ್ಗೆ ಹೋಗಿ ಹೋಗ್ತಾ ಇರೋಣ. ಸೊ ಬನ್ನಿ. ಗೈಸ್ ನಾವು ಇವಾಗ ಬಂದು ಕರೆಕ್ಟಾಗಿ ಕೋಣನಕುಂಟೆ ಕ್ರಾಸ್ ಹತ್ರ ಬಂದು ಡ್ರಾಪ್ ಆಗ್ತೇವೆ. ನಮ್ಮ ಕಸ್ಟಮರ್ನ ಈಗ ತಾನೇ ಇಳಿದು ಮನೆಗೆ ಹೋದ್ರು ಗುರು. ಸೊ ಅವರು ಬಂದಿದ್ದು ಬೆಳಗ್ಗೆ 10:30, ಬಟ್ ಇವಾಗ ಡ್ರಾಪ್ ಆಗಿತ್ತು 8-10. ಟೈಮ್ ಲೆಕ್ಕ ಹಾಕೊಳ್ಳಿ ನೀವೇ, ಒಂದು 10-10.5 hour ಆಗಿರ್ಬೋದು ಅಷ್ಟೇ ಅವರು ಟ್ರಾವೆಲ್ ಮಾಡಿದ್ದು ಇವತ್ತು. ಎಲ್ಲೆಲ್ಲಿಗೆ ಹೋಗಿದ್ನಪ್ಪ ಅಂದರೆ ಇಲ್ಲಿಂದ ಕೋಣನಕುಂಟೆ ಕ್ರಾಸಿಂದ ಡೈರೆಕ್ಟು ಗಗನಚುಕ್ಕಿ, ಮತ್ತು ಅಲ್ಲಿಂದ ಚಾಮುಂಡಿ ಬೆಟ್ಟ, ಮತ್ತು ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಸೀದಾ KRS ಹತ್ರ ಬಂದಿದ್ದು. KRS ಹತ್ರ ಏನು ಇಲ್ಲ, ಜಸ್ಟು ಫಿಶ್ ತಿನ್ನೋಕ್ಕಷ್ಟ ಅವ್ರು ಬಂದಿದ್ದು. ಮತ್ತು KRS ಮುಗಿಸ್ಕೊಂಡು ಸೀದಾ KRS ಬಿಟ್ಟಿದ್ದು 5:30ಗೆ 8 ಗಂಟೆ ಕರೆಕ್ಟಾಗಿ ಬಂದು ನಾನು ಮತ್ತೆ ಕೋಣನಕುಂಟೆ ಕ್ರಾಸ್ ಡ್ರಾಪ್ ಆಗ್ದೆ. ಸೊ ಟೋಟಲಿ ನನ್ನ ಗಾಡಿ ಬಂದು ಇವತ್ತು 367 ಕಿಲೋಮೀಟ್ರ್ ಓಡ್ತು ಗುರು. 300 ಕಿಲೋಮೀಟ್ರಿಗೆ ನಾನು ಬಾಡಿಗೆ ಏನಿತ್ತು ಅದು ಮಾತಾಡ್ಕೊಂಡು ಹೋಗಿದ್ದೆ. ಎಕ್ಸ್ಟ್ರಾ ಕಿಲೋಮೀಟ್ರ್ ಓಡಿದ್ಕೆ ನಂಗೆ ತುಂಬ ಪರಿಚಯ ಇರೋದ್ರಿಂದ ಮತ್ತು ತುಂಬ ಬಾಡಿಗೆ ಕೊಡೋದ್ರಿಂದ ನನಗೆ
ನಾನು ಬರೀ 11 ರೂಪಾಯಿಗೆ ಹೋಗಿದ್ದೀನಿ ಅಷ್ಟೇ ಕಿಲೋಮೀಟ್ರಿಗೆ. ನಾರ್ಮಲಿ 300 ಕಿಲೋಮೀಟರ್ ಸೆಟ್ಲ್ಮೆಂಟ್ ಅದು ಎಕ್ಸ್ಟ್ರಾ ಹೋಗಿದ್ದೀನಿ. ಇದು ಮಾತ್ರ ಎಕ್ಸ್ಟ್ರಾ ಹೊಡಿದ್ದು 60 ಕಿಲೋಮೀಟರ್ ಮಾತ್ರ ನಾನು 11 ರೂಪಾಯಿ ಕಿಲೋಮೀಟರ್ ಲೆಕ್ಕದಲ್ಲಿ ಇಸ್ಕೊಂಡಿದ್ದೀನಿ. ಹಂಗೂ ನಮ್ಮ ಪರ್ಮನೆಂಟ್ ಕಸ್ಟಮರ್ ಅಂತ 7 ಕಿಲೋಮೀಟರ್ ಬಿಟ್ಟೆ ಬರೀ 360 ಕಿಲೋಮೀಟರ್ ಮಾತ್ರ ಎಕ್ಸ್ಟ್ರಾ ನಾನು ಇಸ್ಕೊಂಡಿದ್ದು. ಅದ್ರ ತೊಂದರೆ ಇಲ್ಲ, ಅವರು ಒಳ್ಳೆ ಕಸ್ಟಮರ್. ಯಾಕಂದ್ರೆ ಸುಮಾರು ಬಾಡಿಗೆ ಕೊಡ್ತಾ ಇರ್ತಾರೆ, ಅಂತವ್ರ ಹತ್ರ ನಾವು ಜಾಸ್ತಿ ಚೌಕಾಸಿ ಮಾಡಕ್ ಹೋಗ್ಬಾರ್ದು. ಆ ತರ ಚೌಕಾಸಿ ಮಾಡ್ತೀನಿ ಅಂದ್ಬಿಟ್ಟು ನಾನು ಅತಿ ಕಡಿಮೆನೂ ಇಸ್ಕೊಳ್ಳಲ್ಲ. ಯಾಕೆ ಹೇಳಿ, ಇವತ್ತು ನಾನು ಹೋಗ್ತೀನಿ, ನಾಳೆ ದಿನ ಅವರೆಲ್ಲೋ ಬೇರೆ ಕ್ಯಾಬ್ ಬುಕ್ ಮಾಡ್ಕೊಂಡಿರ್ತಾರೆ. ಅವಾಗ ಅವ್ರು ಇನ್ನೊಬ್ಬ ಡ್ರೈವರ್ಗೆ ನೋಡಿ ನಮ್ಮ ಡ್ರೈವರ್ ಇದ್ರು ಅಷ್ಟು ಕಡಿಮೆ ಬರ್ತಾರೆ, ನೀವು ಬರ್ತಾ ಇಲ್ಲ ಅನ್ನೋದು ಪಾಪ ಅವ್ರ ಹೊಟ್ಟೆನೂ ಹೊಡಿಬಾರ್ದು. ಯಾಕಂದ್ರೆ ನಮ್ಮ ಡ್ರೈವರ್ಸ್ಗಳು ಯಾವತ್ತೂ ಅವ್ರಿಗೂ ಲಾಸ್ ಆಗ್ಬಾರ್ದು. ನಾವು ಬಾಡಿಗೆ ಏನಿರ್ತದೆ ಅದಕ್ಕಿಂತ ಕಡಿಮೆ ನಾವು ಯಾವತ್ತೂ ಹೋಗ್ಬಾರ್ದು. ನಮ್ಮ ನಾರ್ಮಲಿ ರೇಟ್ ಏನಿರುತ್ತೆ ಅದಕ್ಕೆ ಹೋಗ್ಬೇಕು. 1 ರೂಪಾಯಿ ಜಾಸ್ತಿ ಹೋಗ್ಬೇಕಾಗಿತ್ತು. ನಾನು ಆ್ಯಕ್ಚುಲಿ 1 ರೂಪಾಯಿ ನಾನೇ ಬೇಡ ಅಂತ ಬಿಟ್ಟೆ. ಯಾಕಂದ್ರೆ ಅದನ್ನು ಹೇಳ್ತೀನಿ, ಯಾಕಂದ್ರೆ ಹೇಳದೇ ಇಲ್ಲಿದ್ರು ನಡೆಯುತ್ತೆ, ಬಟ್ ನಾನು ಹೇಳ್ತಾ ಇದ್ದೀನಿ ಅದು ಸತ್ಯನ. ಸೊ ಇವಾಗ ಕರೆಕ್ಟಾಗಿ ನಮ್ಮ ಏರಿಯಾನು ಇದೆ. ಮನೆಗೆ ಹೋಗೋ ಸಮಯ ಸ್ನೇಹಿತರೆ, ಯಾರ್ಯಾರು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೆಂಗೆ ಸುಮಾರು ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತು ಅರ್ನಿಂಗ್ಸ್ ಟೋಟಲಿ ಎಷ್ಟಾಯ್ತಪ್ಪ ಅಂದರೆ, ಕಿಲೋಮೀಟರ್ ಎಲ್ಲ ಹೇಳಕ್ ಹೋಗಲ್ಲ ಗುರು, ಅದು ಹೇಳಲೇಬಾರ್ದು. ಯಾಕಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತುಂಬ ನೆಗೆಟಿವ್ ಕಮೆಂಟ್ಗಳು ಬರ್ತವೆ. 4,660 ರೂಪಾಯಿ ನಾನು ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಗುರು. ಅಲ್ಲಿ ಕಿಲೋಮೀಟ್ರಿಗೆ ಎಷ್ಟಾಯಿತು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಎಲ್ಲ ಸೇರಿ ಬಾಟಾ ಪ್ರತಿಯೊಂದು ಸೇರಿ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದು ಅಷ್ಟೇ ಅವ್ರ ಹತ್ರ ಕಾಸು. ಸೊ ಎಷ್ಟು ಕಿಲೋಮೀಟ್ರ್ ಆಯಿತು, ಏನಾಯಿತು ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಸ್ನೇಹಿತರೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಗುಡ್ ನೈಟ್.